ಅಟ್ಟಹಾಸದಿಂದ ಮೆರೆಯುತ್ತಿರುವ ಈ ದಿಟ್ಟ ಸೂರನನ್ನು ಮೊಟ್ಟ ಹಾಕಲು ಯತ್ನಿಸಿದ. ಗಟ್ಟಿ ಗಂಡನೆಯ ಗುಂಡಿಗೆಯನ್ನು ಸುಟ್ಟು ಬಿಟ್ಟೆ. ನನ್ನ ಕೆಟ್ಟ ದೃಷ್ಟಿಯಿಂದ ರೋಷಾಗ್ನಿ ಮುಟ್ಟಿದರೆ ಸಿಡಿದೇಳುವನು ಅಗ್ನಿ. ಆ ಅಗ್ನಿಯನ್ನೇ ಶಾಶ್ವತವಾಗಿ ನಂದಿಸಿ ಬಿಟ್ಟೆ. ಪ್ರತಾಪ್ ನಿಷ್ಠೆಯ ಪೊಲೀಸ್ ಹುಲಿ ಈಗ ಆಗಿರುವನು ನಾನು ತಿಂದ ಬೆಟ್ಟ ಎಂದಲ ತಿನ್ನುವ ಇಲಿ. ಧನರಾಜ್, ಏನು ಇಂದು ಆನಂದದ ಆಗಸದಲ್ಲಿ ತೇಲಾಡುವಂತಿದೆಯಲ್ಲ? ನಮ್ಮ ಕರುವೈರಿಗಳನ್ನೆಲ್ಲ ಸೆರೆ ಬರೆದು ನಮ್ಮದಾಗಿಸಿಕೊಂಡಿವೆಲ್ಲ, ಅದಕ್ಕೆ ಆನಂದ ಉಕ್ಕಿ ಹರಿತಾ ಇದೆ. ಇನ್ನು ಈ ಹುಲಿಗಳನ್ನು ಕೆಣಕುವ ಗಂಡದಿ ಅವನಿದ್ದಾನೆ. ಒಂದು ವೇಳೆ ಆ ಡಾಕ್ಟರ್ ಪ್ರಶಾಂತ್ ಬಂದರು ಬರಬಹುದು. ಅವ್ಯಾವ ಕ್ಷುಲಕ, ಒಂದೇ ಏಟಿಗೆ ಉರುಳಿಸಿ ಬಿಡೋಣ ಅವನ ಕೆಟ್ಟ ದೇಹವನ್ನು. ಧನರಾಜ್, ಈ ನಮ್ಮ ಉಪಾಯ ಪ್ರತಾಪನಿಗೆ ಗೊತ್ತಾಗಬಾರದು. ಇಂದು ಸ್ವಲ್ಪ ದಿವಸ ಅಷ್ಟೇ ಚಕ್ರ, ಆಮೇಲೆ ಕುತ್ತಿಗೆಗೆ ಕೈ ಕೊಟ್ಟು ತಳಿಸಿ ಬಿಡೋಣ ಅವನ ಮನೆಯಿಂದ ಆಚೆಗೆ. ಆಮೇಲೆ ಈ ಮನೆಗೆ ನಾವೇ ಅಧಿಕಾರಿಗಳು. ಏನು ಇಬ್ಬರೇ ನಗುತ್ತಿದ್ದೀರಲ್ಲ, ನನಗೂ ಸ್ವಲ್ಪ ಹೇಳಬಾರ್ದೆ? ನಾನು ನಗುತ್ತಿದ್ದೆ. ಅದೇ ಪ್ರತಾಪ್, ಹಾ ಬಡಬಿಕಾರಿ ಸತೀಶನ ವಿಚಾರ. ಓಹೋ, ಆ ವಿಚಾರವೇ? ಆ ಬಡ ಪಾಯಿಗಳು ನರಳಿ ನರಳಿ ಸಾಯಬೇಕು. ಅವಸರ ಬೇಡ ಪ್ರತಾಪ್, ನಿಧಾನವಾಗಿ ಕಳುಹಿಸೋಣ ಶಿವಲೋಕಕ್ಕೆ ಅವನ ದೇಹವನ್ನ. ಅದೊಂದು ಹುಳ ಸತ್ತ ಮೇಲೆ ಈ ನಾಡಿಗೆ ನಾವೇ ತ್ರಿಮೂರ್ತಿಗಳು. ಸೃಷ್ಟಿ ಸ್ಥಿತಿ ಲಯ. ಕರೆಕ್ಟ್, ಬ್ರಹ್ಮ ವಿಷ್ಣು ಮಹೇಶ್ವರ. ಧನರಾಜ್, ಧನರಾಜ್, ಹಲೋ ಧನರಾಜ್, ಇದರ ಮಜಾನೇ ಬೇರೆ ಅಲ್ಲವೇ? ಹೌದು, ಇದರಷ್ಟೇ ಸುಖ ಯಾವ ಹೈವಾಸದಲ್ಲೂ ಸಿಗುವುದಿಲ್ಲ. ಹಾಗಾದರೆ ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ. ಸಾಕು ಚಕ್ರ, ಸಾಕು. ಇದನ್ನು ಕುಡಿಯುತ್ತಿದ್ದರೆ ತಲೆ ಒಳಗಿನ ಚಿಂತೆ ಭ್ರಾಂತಿಯನ್ನು ಹೊಡೆದು ಓಡಿಸುತ್ತದೆ. ಪ್ರತಾಪ್, ಪ್ರತಾಪ್, ಬಾ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ. ನಡೆ, ಹಾಗಾದ್ರೆ ಹೋಗೋಣ. ಚಕ್ರತೀರ್ಥ, ನಿಮಗೆ ಹೃದಯ ಅನ್ನೋದು ಇದೆಯೋ ಅಥವಾ ಇಲ್ವೋ? ಏನು ಮಾಡಲಿ ಸುಮಿತ್ರಾ, ನಿನಗೂ ನನ್ನಷ್ಟೇ ಆತುರವಿದೆ, ನನಗೂ. ಆದರೆ ಆ ಪೀಡೆಗಳು ಈಗ ತೊಲಗಿದವಲ್ಲ. ಚಕ್ರತೀರ್ಥ, ನಿಜ ಹೇಳಬೇಕು ಅಂದ್ರೆ ನನಗೆ ಅವರಿಬ್ಬರ ಮೇಲೆ ನಂಬಿಕೆ ಇಲ್ಲ. ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ ಸುಮಿತ್ರಾ, ನಿನಗಾಗಿ ತೆರೆದಿದೆ ನನ್ನ ಹೃದಯದ ಬಾಗಿಲು. ಹೌದೇನೋ ಮನ್ಮತ?
ಬನ್ನಿ ಹಾಗಿದ್ರೆ ಹೋಗೋಣ. ಎಲ್ಲಿಗೆ? ಬೆಡ್ರೂಮ್ಗೆ. ಯಾಕೆ? ಯಾಕೆ ಅಂತ ಕೇಳ್ತಿದ್ರಲ್ಲ, ಬನ್ನಿ. ಪವಿತ್ರ ಎಲ್ಲಿ ಹೋಗಿರಬಹುದು? ಮನೆ ಇಲ್ಲೂ ಇಲ್ಲ. ಎಲ್ಲಿ ನೋಡಿದರೂ ನನ್ನ ತಂಗಿ ಸುಳುವೇ ಸಿಗ್ತಾ ಇಲ್ಲ. ಎಲ್ಲಿ ಯಾರದಾದರೂ ಕೆಲಸಕ್ಕೆ ಹೋಗಿರಬಹುದೇ, ಅಥವಾ ಬಡತನದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ? ಛೇ ಛೇ, ನನ್ನ ತಂಗಿ ಅಂತವಳಲ್ಲ. ತಂಗಿ ಎಲ್ಲಿರುವೆ ಬಾರಮ್ಮ, ಈ ನಿನ್ನ ಅಣ್ಣನ ಒಡಲು ಸೇರಲು. ತಂಗಿ, ಬಡತನವೇ ಮಾಯದ ಗಾಯ ಆಗಿರುವಾಗ ಆ ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದು ಬಿಟ್ಟಿಯಲ್ಲಮ್ಮ, ಮತ್ತಷ್ಟು ಬರೆ ಎಳೆದು ಬಿಟ್ಟಿ. ಎಲ್ಲಿರುವೆ ಬಾರಮ್ಮ, ಈ ನಿನ್ನಣ್ಣನ ಒಡಲು ಸೇರಲು. ದಂಡರಾಜ್, ನನ್ನನ್ನ ಇಲ್ಲಿಗೆ ಅರ್ಜೆಂಟ್ ಆಗಿ ಕರೆದುಕೊಂಡು ಬಂದ್ರಲ್ಲ, ಏನ್ ವಿಷಯ ಇದೆ ಅಂತದ್ದು? ನಿನ್ನ ಅವಧಿ ಮುಗಿದಿದೆ ಎಂದು ಹೇಳುವುದಕ್ಕೆ ಕರೆದುಕೊಂಡು ಬಂದೆ. ದಂಡರಾಜ್, ಏನ್ ಹೇಳ್ತಾ ಇದ್ರ ನೀವು? ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಏನ್ ಮಾತಾಡ್ತಾ ಇದ್ರ ನೀವು? ಇದುವರೆಗೂ ನೀನು ನಾನು ಹೇಳಿದ ಹಾಗೆ ಕೇಳಿದ್ದಕ್ಕೆ ನಿನ್ನ ದುಡಿಮೆ ಹಾಗೂ ನಿನ್ನ ಸಂಬಳ 50,000 ತೆಗೆದುಕೊಂಡು ಎಲ್ಲಾದ್ರೂ ದೂರ ಹೊರಟು ಹೋಗಿಬಿಡು. ದಂಡರಾಜ್, ಅಪಹಾಸ್ಯ ಮಾಡ್ತಾ ಇಲ್ಲ ತಾನೆ? ಹಾಸ್ಯವಲ್ಲ, ನಿನ್ನ ಮೇಲೆ ಆಸೆಯೂ ಇಲ್ಲ. ಇದುವರೆಗೆ ನಡೆದಿದ್ದು ಬರೀ ನಾಟಕ. ಇದು ನಾಟಕದ ಕೊನೆ ಅಂಕ. ಬಣ್ಣ ಅಳಿಸಿಕೊಂಡು ಸುಮ್ಮನೆ ಹೊರಟು ಹೋಗಿಬಿಡು ಇಲ್ಲಿಂದ. ಹೋಗುವೆ ದಂಡರಾಜ್, ಹೋಗುವೆ. ಈ ಭೂಮಿಯಿಂದಲೇ ಹೋಗುವೆ. ಆದ್ರೆ ಹೋಗುವುದಕ್ಕಿಂತ ಮುಂಚೆ ಈ ಕಥೆ ಅಧ್ಯಾಯಕ್ಕೆ ನಾಂದಿ ಆಡಿ ಹೋಗುವೆ. ಎಲ್ಲೋ ದಂಡರಾಜ್, ನೆನೆಸ್ಕೋ ನಿನ್ನ ಮಾತಾಪಿತರನ್ನ. ಅದೆಷ್ಟು ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಸಾವಿಗೆ ಕಾರಣ ಆದ ನಿನ್ನಂತವನು ಈ ಭೂಮಿ ಮೇಲೆ ಸ್ಥಳವಿಲ್ಲ. ಸಾಯಲೇಬೇಕು. ಇದೇ ಸೂಳೆಯಿಂದ ನಿನ್ನ ಧನರಾಜ್, ನಿನಗೆ ಸೆರಗು ಹಾಸುತ್ತಿದ್ದವಳು ಈಗ ನಿನಗೆ ಗುಂಡು ಹಾರಿಸುತ್ತಿದ್ದಾಳಲ್ಲ. ಇವಳು ಸೊಕ್ಕಿನ ಸೂಳೆ ಚಕ್ರ. ಇದುವರೆಗೆ ಹಾನರನ ಸೂಳೆ ಆಗಿದ್ದಳು, ಈಗ ಸುಧಾರಿಸಿದ ಸೂಳೆ ಆಗಿದ್ದಾಳೆ. ಧನರಾಜ್, ನೀ ಹೂವನ್ನು ಈಗಲೇ ಇವಳನ್ನು ಸುಟ್ಟು ಬಿಡ್ತೇನೆ. ಏನು? ಚಕ್ರ, ಪಾಪಿಗಳ? ಇವಳನ್ನು ಬಿಟ್ಟರೆ ನಮಗೆ ಆಪತ್ತು. ಸುಟ್ಟಾಕಿ ಬಿಡು ಇವಳನ್ನ. ಎಲ್ಲೋ ಪಾಪಿಗಳ, ಇಲ್ಲಿವರೆಗೂ ನಾನು ನಿಮಗೆ ಬೇಕಾಗಿದ್ದೆ. ಈಗ ಈಗ ನಿಮಗೆ ಬೇಡವಾಗಿದ್ದೆ. ನೀನು ಈಗ ನೀನು ಇದುವರೆಗೆ ನೀನು ಮಾವಿನಕಾಯಿ ಆಗಿದ್ದೆ. ಈಗ ನೀನು ಮಾವಿನ ಕೊಪ್ಪು ಇರಬೇಕಾಗಿದ್ದು ಉಪ್ಪುರಿಗೆ ಅಲ್ಲ, ತಿಪ್ಪೆಯಲ್ಲಿ. ಚಕ್ರ, ಇವಳನ್ನು ಬದುಕಲು ಬಿಟ್ಟರೆ ನಮಗೆ ಆಪತ್ತು. ಸುಟ್ಟಾಕಿ ಬಿಡವಳಲ್ಲ. ಮುಗಿಯಿತು ನಿನ್ನ ಸೂಳಿತನದ ಜೀವನ. ಪಾಪಿಗಳ, ನೀವು ಮನುಷ್ಯರಲ್ಲ, ಮನುಷ್ಯರಲ್ಲ. ಅಮ್ಮ, ಸುಮಿತ್ರ, ಏನಾಯ್ತು? ಪ್ರತಾಪ್, ಪ್ರತಾಪ್, ಇವರನ್ನ ನಂಬೇಡಿ ಪ್ರತಾಪ್. ಇವರು ಮಹಾ ಮೋಸಗಾರರು. ನಿನ್ನ ಹೆಂಡತಿ ಪವಿತ್ರ ಸೂಳೆ ಅಲ್ಲ, ಅವಳು ನಿಜವಾದ ಪತಿವ್ರತೆ. ಪ್ರತಾಪ್, ಪತಿವ್ರತೆ. ಸುಮಿತ್ರ, ಏನು ಹೇಳುತ್ತಿರುವಿ? ಹೌದು ಪ್ರತಾಪ್, ನಾನು ಹೇಳುವ ಮಾತು ಸತ್ಯವಿದೆ. ಈ ದುಷ್ಟರ ಮಾತುಗಳನ್ನ ಕೇಳಿ ಅಂದು ಪ್ರಥಮ ರಾತ್ರಿ ದಿನದಂದು ಇವರು ಕೊಟ್ಟ ಮಾತ್ರೆಯನ್ನ, ಮೂರ್ಛೆ ಹೋಗುವ ಮಾತ್ರೆಯನ್ನ ನಾನು ಹಾಲಿನೊಳಗೆ ಹಾಕಿ ಸುಮಿತ್ರಳಿಗೆ ಕುಡಿಸ್ಬಿಟ್ಟೆ. ಆದ್ರೆ ಅವಳು ಮೂರ್ಛಿತ ಬಿದ್ದಾಗ ಈ ಚಕ್ರತೀರ್ಥ ಅವಳನ್ನ ಎತ್ತುಕೊಂಡು ಹೋಗಿ ಅವಳನ್ನ ಶೀಲಗೆಡಿಸಿಬಿಟ್ಟ. ಈ ಮಾತು ನನ್ನನ್ನು ನಂಬು. ಆಧಾರದ ಪಿಂಡದ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ನನ್ನನ್ನ ನಂಬು. ಧನರಾಜ್, ನೀವು ಇಂಥ ದುಷ್ಟರಂತ ನನಗೆ ಈಗಲೇ ಗೊತ್ತಾಯಿತು. ಇವತ್ತಿಗೆ ಮುಗಿಯಿತು ಮಗಳ ನಿಮ್ಮ ಕಾರ್ಯಸ್ಥಾನ. ಮಿಸ್ಟರ್ ಪ್ರತಾಪ್, ಯು ಆರ್ ಅಂಡರ್ ಅರೆಸ್ಟ್.
ಹೌದು ಇನ್ಸ್ಪೆಕ್ಟರ್, ಸುಮಿತ್ರಾಳನ್ನು ಕೊಂದಿದ್ದು ಇವನೇ. ಇಲ್ಲ ಇನ್ಸ್ಪೆಕ್ಟರ್, ಇವರು ಹೇಳುತ್ತಿರುವುದು ಸುಳ್ಳು. ನಾನು ಮಾಜಿ ಇನ್ಸ್ಪೆಕ್ಟರ್, ನಾನು ಇಂಥ ಕೆಲಸ ಮಾಡಿಲ್ಲ. ಹೌದು ಇನ್ಸ್ಪೆಕ್ಟರ್, ಇವನು ಇವಳು ಇವನ ತಮ್ಮನ ಹೆಂಡತಿ. ಇವನಿಗೂ ಇವಳಿಗೂ ಅನೈತಿಕ ಸಂಬಂಧವಿತ್ತು. ತಮ್ಮನ ಹೆಂಡತಿಯನ್ನೇ ಅನುಭವಿಸಿದ ಕಾಮುಕ ಇವನು. ಬಿಡಬೇಡ್ರಿ, ಹೇಳ್ಕೊಂಡು ಹೋಗಿರಿ ಇವನ. ನೋ, ಇವರು ಹೇಳುತ್ತಿರುವುದು ಸುಳ್ಳು. ನಾನು ಅಂತ ಹೇಸಿ ಕೆಲಸ ಮಾಡಿಲ್ಲ. ಮಾಜಿ ಇನ್ಸ್ಪೆಕ್ಟರ್ ಆದ್ರೆ ನಮಗೇನು? ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ರಿ ಇವನನ್ನು. ಕರ್ಕೊಂಡು ಹೋಗು. ಇದೆಂಥ ಶಿಕ್ಷಣ ತಂದೊಟ್ಟು ಬಿಟ್ಟೆ ನನ್ನ ಬಾಳಿಗೆ. ನನ್ನಮ್ಮ ಇನ್ನು ನನ್ನ ಅಣ್ಣನಿಂದ ದೂರಾಗಿ ಮನೆ ಬಿಟ್ಟು ಬಂದಂತಾಯಿತು. ಆದ್ರೂ ಈ ಪಾಪಿ ಜೀವ ಬದುಕಿದೆ. ಯಾತಕ್ಕೋಸ್ಕರ ನನ್ನನ್ನು ಕುರುಡಿಯನ್ನಾಗಿ ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿದ ಆ ಪಾಪಿಗಳ ರುಂಡವನ್ನ ಚಂಡಾಡುವುದಕ್ಕಾಗಿ. ಅದಕ್ಕಾದ್ರೂ ಈ ಪಾಪಿ ಜೀವ ಬದುಕಲೇಬೇಕಾಗಿದೆ. ನನ್ನ ಅಕ್ಕ ತಂಗಿ, ಓ ನನ್ನ ಅಣ್ಣ ತಮ್ಮಂದ್ರೆ, ಈ ಜೀವ ಬದುಕಬೇಕಾದ್ರೆ ಭಿಕ್ಷೆ ಬೇಡಿ ಬದುಕಬೇಕಾಗಿದೆ. ನನ್ನನ್ನು ನಿಮ್ಮ ಮಗಳು ಅಂತ ತಿಳಿದು ಭಿಕ್ಷೆನ ಹಾಕ್ರಮ್ಮ. ಭಿಕ್ಷಾ ನೀಡಿರೆ ದಾನ ಮಾಡಿರೆ, ಭಿಕ್ಷಾ ನೀಡಿರೆ ದಾನ ಮಾಡಿರೆ. ಹಸುವಿನ ತಾಪ ತಾಳದ ಈಗ ಮನವು ಬೇರೆತು ಭಿಕ್ಷೆಯನ್ನ. ಹಸುವಿನ ತಾಪ ತಾಳದ ಈಗ ಮನವು ಬೇರೆತು ಭಿಕ್ಷೆಯನ್ನ ನೀಡಿರೆ. ಭಿಕ್ಷೆಯ ನೀಡಿರೆ, ಭಿಕ್ಷೆಯ ದಾನ ಮಾಡಿರಿ. ಭಿಕ್ಷಾ ನೀಡಿರೆ ದಾನ ಮಾಡಿರಿ. ಈ ಧ್ವನಿಯನ್ನು ಎಲ್ಲೋ ಕೇಳಿದ ಆಗಿದೆಯಲ್ಲ. ಯಾರಾಗಿರಬಹುದು ಇವರು? ಯಾರ ಮಾನಿರು? ಯಾಕಪ್ಪ, ನಿನಗೂ ಕೂಡ ನನ್ನ ಮೇಲೆ ಆಸೆ ಐತೆ. ನೋಡ್ದ್ಯಾ ತಾಯಿ, ಭಿಕ್ಷೆ ಬೇಡುತ್ತಿರುವ ನನ್ನನ್ನು ಈ ಕಾಮಕರು ಬಿಡುವಂತಿಲ್ಲ. ನೋಡಿ, ಈ ಸಮಾಜದಲ್ಲಿ ಅಕ್ಕ ತಂಗಿರು ಇದ್ದಾರೆ ಎಂಬುದು ನಿಜವಾದ್ರೆ ನೀವು ನನ್ನನ್ನು ಸಹೋದರಿ ಅಂತ ತಿಳಿದುಕೊಂಡು ಇಲ್ಲಿಂದ ಬಿಟ್ಟು ಹೊರಟೋಗಿ. ಇಲ್ಲ, ನೀವೊಬ್ಬ ಕಾಮದ ನಾಯಿಯೇ ಆಗಿದ್ರೆ ಬನ್ನಿ, ನಿಮಗೆ ಇಷ್ಟ ಬಂದ ಹಾಗೆ ಅನುಭವಿಸಿ. ನಾನು ಅಂತ ಕುಲದವನಲ್ಲಮ್ಮ, ಸುಮ್ಮನೆ ಕೇಳಿದೆ.
ಸರ್, ನಾನು ಕಣ್ಣಿಲ್ಲದ ಕುರುಡಿ. ನನಗೂ ಕೂಡ ಹುಲಿ ಅಂತ ಇಬ್ರು ಅಣ್ಣಂದ್ರಿದ್ದಾರೆ ಸರ್, ಇಬ್ರು ಅಣ್ಣಂದ್ರಿದ್ದಾರೆ. ಅಣ್ಣ, ಚೆನ್ನಾಗಿದ್ದಾನೆ ಅಣ್ಣ. ಅಣ್ಣ ಹೋಗ್ಲಿ, ನೀನ್ ಹೇಗಿದ್ದೀಯಾ? ನೀನ್ ಹೇಗಿದ್ದೀಯ ಅಣ್ಣ? ನಾನು ಚೆನ್ನಾಗಿದ್ದೇನೆಮ್ಮ. ತಂಗಿ ತಂಗಿ, ನಾನೀಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆಮ್ಮ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ. ಏನಂದೆ? ನೀನು ಇನ್ಸ್ಪೆಕ್ಟರ್ ಆದ್ಯಾ? ನನಗೆ ತುಂಬಾ ಸಂತೋಷವಾಯ್ತಣ್ಣ, ನನಗೆ ತುಂಬಾ ಆನಂದವಾಯ್ತು. ಅಂದಾಗ ಅಣ್ಣ ತಂಗಿ ತಂಗಿ, ಇದೇ ನಮ್ಮ ನಿನ್ನ ಅವ್ಯವಸ್ಥೆ. ಇದೆಯಾ ವಿಧಿ ಬೀಸಿದ ವಿಚಿತ್ರ ಜಾಲವಣ್ಣ, ಜಾಲ. ಯಾಕಮ್ಮ, ಏನಾಯ್ತು ಹೇಳು ತಂಗಿ. ಅಣ್ಣನು ಎಲ್ಲಿ ಇದ್ದಾನಮ್ಮ? ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಅಂದರೆ ನೀನು ಮನೆ ಬಿಟ್ಟು ಬಂದಿರುವೇನಮ್ಮ? ಹೌದಣ್ಣ, ತಂಗಿ, ನನ್ನ ಅಣ್ಣನಿಗೆ ಭಾರವಾಗಬಾರದು ಅಂತ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅಣ್ಣ, ಮನೆ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ತಂಗಿ, ಹೀಗೇಕೆ ಮಾಡಿದೆಯಮ್ಮ? ಹೀಗೇಕೆ ಮಾಡಿದೆ ತಂಗಿ? ಈ ನಿನ್ನ ಹರಿದ ಸೀರೆಯನ್ನು ಅಣ್ಣ, ಆಗುತ್ತಿಲ್ಲ. ಶೀಲವೆಂಬ ಸೀರೆಯೇ ಹರಿದು ಹೋದ ಮೇಲೆ ಈ ನಿರ್ಜೀವ ತುಂಬಿದ ಸೀರೆ ಹರಿದ್ರೆ ಏನು ಪ್ರಯೋಜನ ಬಣ್ಣ? ಯಾಕಮ್ಮ ಹೀಗೇಕೆ ಹುಚ್ಚಿತರ ಮಾತನಾಡುತ್ತಿರುವೆ? ಇನ್ನೇನಾಗ್ಬೇಕಣ್ಣ, ಇನ್ನೇನಾಗ್ಬೇಕು ನನ್ನ ಜೀವನದಲ್ಲಿ? ನನ್ನ ಕಣ್ಣುಗಳನ್ನ ಕಿತ್ತುಕೊಂಡಿದ್ದಲ್ಲದೆ ಪಾಪದ ಪಿಂಡವನ್ನು ಹೊತ್ತ ಹೆಣ್ಣು ಅಂತ ನನ್ನ ಗಂಡನಿಂದ ನನ್ನ ದೂರ ಮಾಡಿಬಿಟ್ರಣ್ಣ, ದೂರ ಮಾಡಿಬಿಟ್ರು. ತಂಗಿ, ಈ ಸುಂದರ ಸಮಾಜದಲ್ಲಿರುವ ಕೆಟ್ಟ ಕಾಮುಕರು. ತಂಗಿ, ಯಾರಮ್ಮ ಜಗದುಷ್ಟರು? ಹೇಳು ತಂಗಿ, ಹೇಳು. ಅವನ ಎಲ್ಲೇ ಇದ್ದರು ಅವನ ದೇಹವನ್ನು ಬಗೆದು ಬಕಾಸುರನಂತೆ ಅವನ ರಕ್ತವನ್ನು ಘಟಘಟನೆ ಕುಡಿದು ಅವನ ನರನಾಡಿಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಕೊರಳಿಗೆ ಅವನ ಕರಳುಗಳನ್ನು ಮಾಲಿ ಮಾಡಿ ಹಾಕಿ ನನ್ನ ತಂಗಿ ಪತಿರುತ್ತೇ ಎಂದು ಕೈ ಎತ್ತಿ ಹೇಳುವೆ ಈ ಕುರುಡ ಸಮಾಜಕ್ಕೆ. ಇಲ್ಲಣ್ಣ. ಹೇಳು ತಂಗಿ, ಹೇಳು. ಇಲ್ಲ, ಆ ಬೇಟೆ ಎಂದಿದ್ರು ನನ್ನ ಪಾಲು. ಅದನ್ನು ಸಂಹಾರ ಮಾಡಿದಾಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಣ್ಣ, ಶಾಂತಿ ಸಿಗೋದು. ತಂಗಿ, ಇಬ್ಬರು ಹುಲಿ ಅಂತ ಅಣ್ಣಂದಿರಿದ್ದರು ಎಂದು ಇಲ್ಲದಂತಾಯಿತಲ್ಲಮ್ಮ ನಿನ್ನ ಪಾಲಿಗೆ. ತಂಗಿ, ಇನ್ನು ಮುಂದೆ ನಿನಗೆ ಆ ಸ್ಥಿತಿ ಬರುವುದಿಲ್ಲಮ್ಮ. ನಿನ್ನನ್ನು ಹೂವಿನ ಹಾಗೆ ಜೋಪಾನ ಮಾಡುತ್ತೇವಮ್ಮ, ಹೂವಿನ ಹಾಗೆ ಜೋಪಾನ ಮಾಡುತ್ತೇವೆ. ಎಲ್ಲವೂ ದೈವಿಚ್ಛೆ ಅಣ್ಣ. ಹೇಗಾಗಬೇಕು ಅಂತ ಬ್ರಹ್ಮನ ಬಾಣಿಯಲ್ಲಿ ಬರೆದಿರ್ಬೇಕಾದ್ರೆ ಅದೇ ರೀತಿ ಆಗುತ್ತದೆ. ನಡೆಯೋಣ, ಹೋಗೋಣ. ತಂಗಿ, ನಡೆಯಮ್ಮ. ಮೊದಲು ಮನೆಗೆ ಹೋಗಿ ಅಣ್ಣನಿಗೆ ಮುಖ ತೋರಿಸೋಣ ಬಾರಮ್ಮ. ಹಣ ಹಣವೆಂದಿದ್ದರೆ ಬಾಯಿ ಬಿಡುವುದು ಹೆಣ. ಈ ಹಣಕ್ಕಾಗಿ ಪರದಾಡಿತು ನನ್ನ ಮನ. ಈಗ ನನ್ನಲ್ಲಿರುವುದು ಲೆಕ್ಕವಿಲ್ಲದ ಹಣ. ಕೋಟಿ ಗಂಟಲೆ ಬೆಲೆ ಬಾಳುವ ಪ್ರತಾಪನು ಆಸ್ತಿಯನ್ನು ಮಾರಿ ನಾನಾಗುವೆ ಪರಾರಿ. ನಿಲ್ಲು. ನನಗೆ ಮೋಸ ಮಾಡಿ ಪರಾರಿಯಾಗುವೆನೆಂಬುದನ್ನು ಮರೆತು ಬಿಡು. ಚಕ್ರ, ನನ್ನನ್ನು ತಡೆಯಬೇಡ. ತಡೆದರೆ ನೀನಾಗುವೆ ಯಮ.
ಯಮಪಾಶ ಯಮಪಾಶನಾಗುವನು ನಾನಲ್ಲೋ ನೀನು. ಈ ಚಕ್ರನ ಚಕ್ರವದಲ್ಲಿ ಸಿಕ್ಕು ನೀನಾಗುವೆ ಯಮಪಾಶ. ದಕ್ಕದ ಆಸ್ತಿನ ಆಶಿಸಬೇಡ ಚಕ್ರ, ಮರೆತು ಬಿಡು. ಧನರಾಜ್, ಒಂದು ಹೆಜ್ಜೆ ಮುಂದಿಟ್ಟರೆ ಚಿತ್ರ ವಿಚಿತ್ರವಾಗುವುದು. ನಿನ್ನ ತಂದೆ ತಾಯಿಗಳು ನಿರ್ಮಿಸಿದ ಈ ನಿನ್ನ ಹೇಸಿ ಜನ್ಮ. ಚಕ್ರ ನನ್ನನ್ನು ಏನು ಮಾಡಲ್ಲ, ನಿನಗೂ ಇದ್ರಾಗೆ ಅರ್ಧ ಪಾಲು ಕೊಡುವೆ. ಅರ್ಧ ಭಾಗ ಮರ್ಯಾದೆಯಿಂದ ಆ ಸುಟ್ಕೇಸ್ ನನ್ನ ಕೈಯಲ್ಲಿ ಕೊಟ್ಟು ಹೋಗೋ. ಚಕ್ರ ಸುಟ್ಕೇಸ್ ಕೊಡ್ತೀನಿ, ನನ್ನನ್ನು ಏನು ಮಾಡಬೇಡ. ತೆಗೆದುಕೊ. ಹಿಂತಿರುಗಿ ನೋಡದೆ ಹೊರಟು ಹೋಗಿಲ್ಲಿಂದ. ಬಯಸಿದ ಮನುಷ್ಯ ಯಾವತ್ತಲೂ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಇದು ನನಗೆ ಬಯಸದೆ ಬಂದ ಭಾಗ್ಯ. ಬೇಡ ಸರಿಯೋ ಬಡವ. ಬೆಳಗಿನಿಂದ ಸಂಜೆವರೆಗೂ ಬೂಟ್ ಪಾಲಿಸ್ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದೇ ನನ್ನ ಜೀವನ. ಹೊಟ್ಟೆ ತುಂಬ ಅನ್ನ ಹಾಕುವ ಪುಣ್ಯಾತ್ಮ ಎಲ್ಲಿದ್ದಾನೋ ಏನು. ನನ್ನ ಎಲ್ಲಿ ಹೋಗಿರಬಹುದು? ಬೇಡಪ್ಪ, ನಾನೀಗ ಒಬ್ಬರನ್ನು ಅರ್ಜೆಂಟಾಗಿ ಹುಡುಕುತ್ತಿರುವೆ. ನನ್ನ ಕಾಲನ್ನು ಬಿಟ್ಟು ಬಿಡು. ನನಗೀಗ ಬೂಟ್ ಪಾಲಿಸ್ ಬೇಡ. ಸರ್, ನೀವೇ ಪೊಲೀಸ್ ಆಫೀಸರ್ ಆಗಿ ಹೀಗೆಂದರೆ ಹೇಗೆ ಸರ್? ಒಮ್ಮೆ ನಿಮ್ಮ ಬೂಟ್ ಪಾಲಿಸ್ ಮಾಡಿಸಿ ಸರ್, ಬೂಟ್ ಪಾಲಿಸ್ ಮಾಡಿಸಿ. ಬೇಡಪ್ಪ, ನನಗೀಗ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ಬೇಕಾದರೆ ಈ ದುಡ್ಡು ತೆಗೆದುಕೋ, ಆದರೆ ಪಾಲಿಸ್ ಬೇಡ. ಈಗ ನನಗೆ ಪಾಲಿಸ್ ಬೇಡ. ಬೇಕಾದರೆ ಈ ದುಡ್ಡು ತೆಗೆದುಕೋ, ನನ್ನನ್ನು ಕಾಲು ಬಿಟ್ಟು ಬಿಡು. ಅಣ್ಣ ಅಣ್ಣ, ಇದೇ ನನ್ನ ನಿನ್ನ ವ್ಯವಸ್ಥೆ. ಅದು ನೋಡಿದರೆ ನಮ್ಮ ಮುತ್ತಿನ ತಂಗಿ ಭಿಕ್ಷಿಕೆಯಲ್ಲಿ. ಅಣ್ಣ, ಇಂದು ನೀನು ಬೂಟ್ ಪಾಲಿಸ್. ಇದೇ ನನ್ನ ನಿಮ್ಮ ವ್ಯವಸ್ಥೆ. ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ಅಂದರೆ ಪವಿತ್ರ, ನಿನಗೆ ಪವಿತ್ರ ಸಿಕ್ಕಿರುವಳೆ? ಹೌದಣ್ಣ, ನಾನು ಈ ಊರಿಗೆ ಮೊದಲು ಕಾಲಿಟ್ಟ ಮೊದಲ ದಿನವೇ ಆ ನಮ್ಮ ಮುದ್ದು ತಂಗಿ, ನಮ್ಮ ಮುದ್ದು ತಂಗಿ ಉಡುತ್ತಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಭಿಕ್ಷೆ ಬೇಡುತ್ತಿದ್ದಳಣ್ಣ, ಭಿಕ್ಷೆ ಬೇಡುತ್ತಿದ್ದಳು. ಅಯ್ಯೋ ತಂಗಿ, ನಿನಗೆ ಇಬ್ಬರು ಹುಲಿ ಅಂತ ಅಣ್ಣಂದಿರಿದ್ದರು, ಭಿಕ್ಷೆ ಬೇಡುವ ಸ್ಥಿತಿ ಬಂದಿದ್ದೇನಪ್ಪ ತಂಗಿ. ಇಲ್ಲಣ್ಣ, ಇನ್ನು ಮುಂದೆ ಆ ನಮ್ಮ ಮುದ್ದು ತಂಗಿಗೆ ಈ ಸ್ಥಿತಿ ಬರುವುದಕ್ಕೆ ಬಿಡುವುದು ಬೇಡಣ್ಣ. ಆ ನಮ್ಮ ಮುದ್ದು ತಂಗಿಯನ್ನು ಹೂವಿನ ಹಾಗೆ ಜೋಪಾನ ಮಾಡೋಣ, ಹೂವಿನ ಹಾಗೆ ಜೋಪಾನ ಮಾಡೋಣ. ರೋಷಾಗ್ನಿ, ಇದೇನು ನಿನ್ನ ವೇಷ? ಹೌದಣ್ಣ, ನೌಕರಿಗಾಗಿ ಎಲ್ಲಿದ ಈ ರೋಷಾಗ್ನಿಗೆ ನೌಕರಿ ಸಿಕ್ಕಿಬಿಟ್ಟಿತಣ್ಣ, ಸಿಕ್ಕಿಬಿಟ್ಟಿತು. ಕೊನೆಗೂ ಆ ಜೇಸುರ ನೌಕರಿ ಕೊಡಿಸಿಬಿಟ್ಟನಣ್ಣ, ಕೊಡಿಸಿಬಿಟ್ಟ. ಹೌದೇನು? ನೋಡಿದೀಯಾ ರೋಷಾಗ್ನಿ? ಕೊನೆಗೂ ಆ ದೇವರು ಕಣ್ಣು ತೆರೆದು ಬಿಟ್ಟ. ಹೌದಣ್ಣ, ಆ ಜೇಸುರ ನಮ್ಮ ಮೇಲೆ ಇದ್ದಾನಣ್ಣ. ಇನ್ನು ಮುಂದೆ ನಮ್ಮ ಮುದ್ದು ತಂಗಿಯನ್ನು ಹೂವಿನ ಹಾಗೆ ಜೋಪಾನ ಮಾಡೋಣ.
ಏನು ರೋಸಾಗ್ನಿ ಹಠ ತೊಟ್ಟ ಕಳ್ಳ ಪೊಲೀಸನಾಗಿ ಬಂದಿದ್ದೀಯಲ್ಲ? ಹೌದು ಪ್ರಶಾಂತ್, ಇದೆಲ್ಲ ದೇವರ ಲೀಲೆ ಪ್ರಶಾಂತ್, ಇದೆಲ್ಲ ದೇವರ ಲೀಲೆ. ಬೆಂಗಳೂರಿಂದ ಯಾವಾಗ ಬಂದೆ ಪ್ರಶಾಂತ್? ಈಗಲೇ ಬಂದೆ ಸತೀಶ. ಸತೀಶ, ನಾನು ಡಾಕ್ಟರ್ ಟ್ರೈನಿಂಗು ಚೆನ್ನಾಗಿ ಮಾಡಿದ್ದೇನೆ. ಅತ್ತಿಗೆ ಕಣ್ಣುಗಳನ್ನು ಮೊದಲಿನಂತೆ ಮಾಡುತ್ತೇನೆ. ನನ್ನ ತಂಗಿಯ ಕಣ್ಣುಗಳು ಮೊದಲಿನಂತೆ ಕಾಣುತ್ತಿದ್ದರೆ ಪ್ರಶಾಂತ್, ಈ ನಿನ್ನ ಫೋಟೋವನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡುತ್ತೇವೆ ಪ್ರಶಾಂತ್, ಪೂಜೆ ಮಾಡುತ್ತೇವೆ. ಹೌದು ಪ್ರಶಾಂತ್, ನಮ್ಮ ಮುದ್ದು ತಂಗಿ ಮೊದಲಿನಂತೆ ನಮ್ಮ ಜೊತೆ ನಗು ನಗುತ್ತನಲಿಯಬೇಕು, ಅದೇ ನನ್ನ ಆಸೆ. ಎಲ್ಲ ಜೇಶ್ವರನ ಮೇಲೆ ಹಾಕೋಣ, ಅವನ ದಯವೇ ನಮಗೆ ಮೂಲಾಧಾರ. ನಡೆಯಿರಿ, ಮೊದಲು ತಂಗಿಯನ್ನು ಭೇಟಿಯಾಗೋಣ, ನಡೆಯಿರಿ ಹಾಗಾದ್ರೆ. ಸೆರೆವಾಗದೆ ಸಾಗುತ್ತಿರುವ ಈ ಸರನಾರನ ಸಂಚು ಮಿಂಚಿನಂತೆ ಅರ್ಪಡಿಸಿ ಭೂಮಂಡಲಕ್ಕೆ ಅಪ್ಪಳಿಸುತ್ತಿದೆ ಗುಡುಗು ಸಿಡಿಲನಂತೆ ಅಂದಾಗ ನೀನ್ ಯಾವ ಯಮಧರ್ಮನೋ ರೋಷಾಗ್ನಿ? ನಿನ್ನ ತಂಗಿ ನಾನು ತಿಂದ ಬಿಟ್ಟ ಹೆಂಡು, ಗಂಡನ ಆಸರೆ ಇಲ್ಲದೆ ಆ ಹೆಣ್ಣು ನನ್ನ ಮನೆಗೆ ಭಿಕ್ಷಿಗಿಯಾಗಿ ಬರಲೇಬೇಕು. ಚಕ್ರತೀರ್ಥ, ಬಾ ಪವಿತ್ರ, ಬಾ ಬಾ ಪವಿತ್ರ, ಬಾ. ನನಗೆ ಗೊತ್ತಿತ್ತು ನೀನು ನನ್ನನ್ನು ಹುಡುಕಿಕೊಂಡು ಬಂದೇ ಬರ್ತಿ ಅಂತ. ಚಕ್ರತೀರ್ಥ, ಈಗಾಗ್ಲೇ ನನ್ನ ಗಂಡ ನನ್ನಿಂದ ದೂರವಾಗಿಬಿಟ್ರು. ಈಗ ಈ ಪಾಪದ ಪಿಂಡವನ್ನು ಹೊತ್ತು ನಾನು ಬೇರೆ ಎಲ್ಲಿಗೂ ಹೋಗ್ಲಿ? ನನ್ನ ಹೊಟ್ಟೆಯಲ್ಲಿ ನಿಮ್ಮ ಪಿಂಡ ಬೆಳೀತಾ ಇದೆ. ಅದಕ್ಕಾದ್ರೂ ನನಗೆ ನಿಮ್ಮ ಮಡದಿಯ ಸ್ಥಾನವನ್ನ ಕೊಡಿ. ಪವಿತ್ರ, ಏನು ಮಾತಾಡುತ್ತಿರುವೆ? ನಾನು ನಿನ್ನನ್ನು ಪ್ರೀತಿಸಿದ್ದು ನಿನ್ನ ಶೀಲೆಗೆಡಿಸಿದ ಮಾತ್ರಕ್ಕೆ ನಿನ್ನನ್ನು ಮದುವೆ ಆಗಬೇಕೆಂದು ಕಾನೂನಿಲ್ಲಲ್ಲ. ಜಗತ್ತಿನಲ್ಲಿ ನಿನ್ನ ಹಾಗೆ ಎಷ್ಟೋ ಮಂದಿ ಶೀಲ ಹಾಳು ಮಾಡಿದ್ದೀನಿ, ಆದ್ರೆ ಅವರೆಲ್ಲರನ್ನು ಮದುವೆ ಆಗಬೇಕೇನು ಬರುತ್ತದೇನೋ? ನೋಡಿ, ಎಲ್ಲ ಹೆಣ್ಣುಗಳಂತೆ ನನ್ನನ್ನು ಹೋಲಿಸಬೇಡಿ. ಯಾಕೆಂದ್ರೆ ಹೆಣ್ಣು ಮನಸ್ಸಿನ ಶೀಲವನ್ನು ಕೊಡೋದು ತನ್ನ ಗಂಡನಿಗೆ ಮಾತ್ರ. ಮನಸ್ಸೊಬ್ಬರಿಗೆ, ದೇಹವನ್ನು ಒಬ್ಬರಿಗೆ ಕೊಟ್ರೆ ಅವಳು ಹೆಣ್ಣಲ್ಲ, ಹೆಮ್ಮಾರಿ ಅಂತ ಕರೀತಾರೆ. ಕೂಡಿಯಾದ ನನ್ನ ಕೈಯನ್ನ ಬಿಡಬೇಡಿ ಚಕ್ರತೀರ್ಥ, ಬಿಡಬೇಡಿ. ಪವಿತ್ರ, ಮೆಚ್ಚಿದೆ ನಿನ್ನ ಪ್ರೀತಿಗೆ, ನನ್ನ ಮೌನ ಒಕ್ಕಿದು ನೀನೇ ನನ್ನ ಪ್ರಿಯ ಎಂದು. ಹಾ, ನಿಮ್ಮಂತವರನ್ನ ಪಡಿಬೇಕಾದ್ರೆ ನಾನು. ಹೇಳು ಪವಿತ್ರ, ಹೇಳು. ಈ ಪಾಪದ ಪಿಂಡ ಹೊತ್ತ ಪ್ರತಿನಿಧಿಗೆ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಅಂದ್ರೆ ನನಗೆ ಹೆಮ್ಮೆಯಾಗುತ್ತಿದೆ. ನೀನೆಂದಿಗೂ ನನ್ನ ಸತಿಯೇ ಪವಿತ್ರ, ನೀನೆಂದಿಗೂ ನನ್ನ ಸತಿ. ಚೊಪ್ಪಾಗಿ ಪಾಪಿ, ನಿನ್ನಂಥವನನ್ನು ಬದುಕಿದ್ಯಾ ಆದ್ರೆ ಈ ಸಮಾಜದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ ಹಾಳು ಮಾಡ್ತೀಯ ಏನು? ಅಮ್ಮ, ಇದು ನನ್ನ ಮೈ ಮುಟ್ಟಿದ್ದಕ್ಕಾಗಿ, ಇದು ನನ್ನ ಕಣ್ಣು ಕಳೆದಿದ್ದಕ್ಕಾಗಿ, ಇದು ನನ್ನ ಸಂಸಾರವನ್ನ ಹಾಳು. ಮೋಸ ಮಾಡಿ ಬಿಡಿ ಪವಿತ್ರ, ಮೋಸ ಮಾಡಿ ಬಿಟ್ಟಿ. ಮುಗಿಯಿತು, ಮುಗಿಯಿತು ನನ್ನ ಛಲ. ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಈ ಪಾಪದ ಪಿಂಡವನ್ನು ಹೊತ್ತು ನನ್ನ ಗಂಡನಿಗೆ ಅರ್ಪಿಸಿ ನನ್ನ ಗಂಡನಿಗೆ ನಾನು ಮೋಸ ಮಾಡಲಾರೆ. ನಾನಿನ್ನು ಬದುಕಿರಬಾರ್ದು. ಜಯ ಜಯ ಗುರು ಕರುಣ ಸಾಗರ, ಜಯ ವಿಮೋಚನ ಕಲಾ ಬಂಧುರ, ಜಯ ವರ ಕಲಿಹರ ವರ ಸಂಬರ, ಕರಿಗೊಳ್ಳುವ ಜಗದಿ ಸಂಸಾರದಿ ಪಾಲಿಸುವರ ನವಕುಟರ ಬಾಲಚಂದ್ರಧರ ಮನಸಿಯ ಪಾಲ ಪಾಲಹರ ಮಹಿಮಾ ಪಾಲ
बोलो भारत माता की ಜೈ बोलो भारत माता की ಜೈ वंदे ಮಾತರಂ वंदे ಮಾತರಂ जय हिंद जय कर्नाटक